ಪತಿಯನ್ನ ಪತ್ನಿ ಕೃಷ್ಣಾ ನದಿಗೆ ತಳ್ಳಿದ ಕೇಸ್ನಲ್ಲಿ ಭಯಾನಕ ಟ್ವಿಸ್ಟ್ ಸಿಕ್ಕಿದೆ. ಅಪ್ರಾಪ್ತೆಯನ್ನ ಮದುವೆ ಆಗಿದ್ದ ಪತಿ ತಾತಪ್ಪಗೆ ಈಗ ಬಂಧನದ ಭೀತಿ. ಪತಿಯನ್ನ ಪತ್ನಿ ಕೃಷ್ಣಾ ನದಿಗೆ ತಳ್ಳಿದ ಕೇಸ್ನಲ್ಲಿ ಭಯಾನಕ ಟ್ವಿಸ್ಟ್ ಸಿಕ್ಕಿರೋದು. ಅಪ್ರಾಪ್ತೆಯನ್ನ ಮದುವೆ ಆಗಿದ್ದ ಪತಿ ತಾತಪ್ಪಗೆ ಈಗ ಬಂಧನದ ಭೀತಿ ಇದೆ. ಬಾಲ್ಯ ವಿವಾಹ ಆರೋಪದಡಿ ಕೇಸ್ ಜೊತೆಗೆ ಈಗ ಪೋಕ್ಸೋ ಕೇಸ್. ಪತಿ ತಾತಪ್ಪನ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಎಫ್ಐಆರ್ ದಾಖಲಾಗಿದೆ. ಅಪ್ರಾಪ್ತೆಯನ್ನ ತಾತಪ್ಪ ಮದುವೆಯಾಗಿ 3 ತಿಂಗಳಾಗಿತ್ತು. ತನ್ನ ಜೊತೆ ದೈಹಿಕ ಸಂಪರ್ಕ ಆಗಿದೆ ಅಂತ ಹೇಳಿಕೆ ನೀಡಿದ್ದ ಅಪ್ರಾಪ್ತೆ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಮುಂದೆ ಹೇಳಿಕೆ ನೀಡಿದ್ದಾರೆ. ಅಪ್ರಾಪ್ತೆ ಪೋಕ್ಸೋ ಕಾಯ್ದೆಯಡಿ ದೂರು ದಾಖಲಿಸಿ ಅಂತ ಹೇಳಿದ್ರು, ಕೇಸ್ ಹಾಕಿರಲಿಲ್ಲ. ರಾಜ್ಯ ಮಕ್ಕಳ ಆಯೋಗದ ಆದೇಶಕ್ಕೂ ಕಿಮ್ಮತ್ತು ಕೊಟ್ಟಿರಲಿಲ್ಲ ಪೊಲೀಸ್ನವರು. ಈ ಬಗ್ಗೆ ರಾಯಚೂರು ಮಹಿಳಾ ಠಾಣೆ ಪೊಲೀಸರ ವಿರುದ್ಧ ಐಜಿಗೆ ಆಯೋಗ ದೂರನ್ನ ದಾಖಲು ಮಾಡಿತ್ತು. ಇದೀಗ ತಾತಪ್ಪ ಹಾಗೂ 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ತಾತಪ್ಪಗೆ ಈಗ ಅರೆಸ್ಟ್ ಆಗೋ ಭೀತಿ ಕಾಡ್ತಾ ಇದೆ. ಅಪ್ರಾಪ್ತೆ ಮದುವೆಯಾಗಿ ಪತ್ನಿಯಿಂದ ನದಿಗೆ ತಳ್ಳಿಸಿಕೊಂಡ ತಾತಪ್ಪಗೆ ಈಗ ಸಂಕಟ. ಎಸ್, ಈ ಒಂದು ದೃಶ್ಯ ಎಷ್ಟು ವೈರಲ್ ಆಗಿಬಿಟ್ಟಿತ್ತು ಅಂತ ಅಂದರೆ, ತನ್ನ ಪತ್ನಿ ಆವಾಗ ಅಪ್ರಾಪ್ತೆ ಅಂತ ಗೊತ್ತಿರಲಿಲ್ಲ ಯಾರಿಗೂ ಕೂಡ. ಬಟ್ ಆಕೆನೇ ತನ್ನ ಗಂಡನನ್ನು ನದಿಗೆ ತಳ್ಳಿಬಿಟ್ಟಿದ್ದಾಳೆ ಅಂತ ಅಂದಾಗ ಆಕೆಯ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗಿತ್ತು. ಬಟ್ ಅದು ಸರಿನಾ ಅಂತ ಅಂದರೆ ನಿಜಕ್ಕೂ ಸರಿಯಲ್ಲ, ಅದು ದೊಡ್ಡ ತಪ್ಪೇ. ಯಾರಿಗೂ ಕೂಡ ಯಾರ ಜೀವ ತೆಗೆಯುವಂಥ ಹಕ್ಕಿರಲ್ಲ. ಅಲ್ಲಿ ಕರ್ಕೊಂಡು ಹೋಗಿ ಆತನನ್ನು ಫೋಟೋ ತೆಗೆಯೋ ನೆಪದಲ್ಲಿ ನಿಲ್ಲಿಸಿ ಆತನನ್ನು ನದಿಗೆ ತಳ್ತಾಳೆ ಅಂದರೆ ದೊಡ್ಡ ತಪ್ಪು. ಆದರೆ ಈಗ ನೋಡಿದರೆ ಆಕೆ ಅಪ್ರಾಪ್ತೆ ಅನ್ನೋ ಕಾರಣಕ್ಕೆ ತಾತಪ್ಪ ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅರೆಸ್ಟ್ ಆಗೋ ಭೀತಿಯಲ್ಲಿ ತಾತಪ್ಪ ಇದ್ದಾರೆ. ರಾಯಚೂರಿನ ತಾತಪ್ಪ ಅನ್ನೋ ವ್ಯಕ್ತಿಯು ಯಾದಗಿರಿ ಜಿಲ್ಲೆಯ ಅಪ್ರಾಪ್ತ ಮಗುವಿನೊಂದಿಗೆ ಮದುವೆಯಾದಂಥ ಘಟನೆ ನಡೆದಿತ್ತು. ಅದೇ ರೀತಿಯಾಗಿ ವೈವಾಹಿಕ ಜೀವನವೂ ಸಹಿತ ನಡೆಸಿದ್ರು. ಆದರೆ ಪ್ರಕರಣವನ್ನು ಬಾಲ್ಯ ನಿಷೇಧ ಕಾಯ್ದೆ ಅಡಿಯಲ್ಲಿ ಮಾತ್ರ ದಾಖಲು ಮಾಡಿದ್ರು. ಹೀಗಾಗಿ ಆಯೋಗ ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸುವ ಮೂಲಕ ಸಂಬಂಧಪಟ್ಟಂಥ ರಾಯಚೂರಿನ ಪೊಲೀಸ್ ಅಧಿಕಾರಿಗಳಿಗೆ ಕೂಡಲೇ ಪೋಕ್ಸೋ ಅಡಿಯಲ್ಲಿ ಮತ್ತು BNS ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಬೇಕು. ಅದ್ರ ಜೊತೆಯಲ್ಲಿ ಆ ಸಂತ್ರಸ್ತ ಮಗುವಿಗೆ ಸಕಾಲದಲ್ಲಿ ನ್ಯಾಯ ಕೊಡಿಸಬೇಕು ಅಂತಕ್ಕಂಥದ್ದು ಸೂಚನೆ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಈಗ ರಾಯಚೂರಿನ ಪೊಲೀಸ್ ಅಧಿಕಾರಿಗಳು ಬಾಲ್ಯ ನಿಷೇಧ ಕಾಯ್ದೆ 2006, ಅದೇ ರೀತಿಯಾಗಿ BNS ಕಾಯ್ದೆ 2023 ಸೆಕ್ಷನ್ 64(3) ಸಬ್ ಕ್ಲಾಸ್ 5, ಪೋಕ್ಸೋ ಕಾಯ್ದೆ 2012 ಸೆಕ್ಷನ್ 6 ಮತ್ತು 17 ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಅದು ಆಯೋಗ ಪೊಲೀಸ್ ಇಲಾಖೆಗೆ ಧನ್ಯವಾದ ಹೇಳುತ್ತೆ. ಮುಂದೆ ಅದು ತ್ವರಿತಗತಿಯಲ್ಲಿ ತನಿಖೆ ಮಾಡುವ ಮೂಲಕ ಆ ಮಗುವಿನ ನ್ಯಾಯ ಕೊಡಿಸ್ಬೇಕಂತಕ್ಕಂಥದ್ದು ಆಯೋಗದ ಒಂದು ಸದುದ್ದೇಶವಾಗಿದೆ. ಅದೇ ರೀತಿಯಾಗಿ ಈಗಾಗಲೇ ಸಂತ್ರಸ್ತ ಮಗುವಿಗೆ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳಂತ ಯಾದಗಿರಿ ಮತ್ತು ರಾಯಚೂರಿನ ಅಧಿಕಾರಿಗಳು ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ. ಮಗುವಿಗೆ ಕಾನೂನಿನ ನೆರವು, ವೈದ್ಯಕೀಯ ನೆರವು ಮತ್ತು ಆತ್ಮಸ್ಥೈರ್ಯ ತುಂಬತಕ್ಕಂಥ ಆಪ್ತ ಸಮಾಲೋಚನೆ ಮಾಡಬೇಕು. ಮತ್ತು ಆ ಮಗುವಿಗೆ ಕೌಶಲ್ಯ ಅಭಿವೃದ್ಧಿ ಕೊಡೋ ಮೂಲಕ ಮಗುವಿಗೆ ಮತ್ತೆ ಸಮಾಜದ ಮುಖ್ಯವಾಹಿನಿ ತರಲಿಕ್ಕೆ ಏನೆಲ್ಲ ಕ್ರಮಗಳು ಕೈಗೊಳ್ಳಬೇಕು ಅದೆಲ್ಲ ಸಕಾಲದಲ್ಲಿ ನೆರವು ಕೊಟ್ಟು ಮಗುವಿಗೆ ಮೇನ್ ಸ್ಟ್ರೀಮಿಗೆ ತರಲಿಕ್ಕೆ ಕ್ರಮ ವಹಿಸಬೇಕಂತೇಳಿ ಈಗಾಗಲೇ ಹೇಳಿದ್ದೇನೆ.